ಫ್ರೆಂಡ್ಸ್ ಏನೇ ಹೇಳಿದ್ರು ಅದನ್ನು ತಂದು ಮನೆಯಲ್ಲಿ ಹೇಳೋದು ಯಾರು? ಮಿತ್ರ ನೀವೇ ಹೇಳಿ. ಎಲ್ಲ ಶೇರ್ ಮಾಡ್ತಾರೆ ಸರ್. ಫ್ರೆಂಡ್ಸ್ ಏನು ಹೇಳಿದ್ರು ಏನೋ ಅವ್ರು ಹೇಳಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ, ಕೇಳ್ತೀನಿ, ಕೆದಕಿ ಕೇಳ್ತೀನಿ. ಕೆದಕಿ ಹೌದು, ಬೆಂಟಿ ಹೌದು. ಎಲ್ಲಾರ ಮುಂದೆ ಅಲ್ಲ ಸರ್, ಎಲ್ಲಾರ ಮುಂದೆ ಕೇಳಲ್ಲ. ಎಲ್ಲರ ಮುಂದೆ ಹೇಳುವಂತ ವಿಷಯನೂ ಅಲ್ವೇನೋ? ವಿಷಯ ಇದ್ರೆ ಹೇಳ್ಬಿಡ್ತೀವಿ, ಇದ್ರೂ ಹೇಳಲ್ಲ, ಹೇಳೋದಿಲ್ಲ. ಹೇಳೋದಿಲ್ಲ. ಓಕೆ, ಹೇಳಿಲ್ಲ ಅಂದ್ರೂ ವಾಟ್ಸಪ್ ತೆಗೆದು ಎಲ್ಲ ನೋಡ್ಕೊಂಡ್ಬಿಡ್ತಾಳೆ ಸರ್. ನೋಡ್ಬೇಕು ಅಣ್ಣ, ಸರಿ ಹೋಗಲ್ಲ, ಎಲ್ಲ ನೋಡ್ಬೇಕು ಸರ್. ನಂಬಿಕೆನೇ ಇಲ್ಲ. ಕಿಲಾಡಿ ಹಣ್ಣು, ಚಕೋತಿ ಹಣ್ಣು. ನಿಮ್ಮ ಜೀವನದಲ್ಲಿ ಪ್ರೈವಸಿನೇ ಇಲ್ಲ ನೋಡಿ, ಇಲ್ಲ ಯಾವ ಪ್ರೈವಸಿನೂ ಇಲ್ಲ. ಪ್ರೈವಸಿ ಕೊಡಬಾರ್ದಣ್ಣ. ವಾಟ್ಸಪ್ ಎಲ್ಲ ಚೆಕ್ ಮಾಡ್ತಾರೆ ಇನ್ನೊಬ್ರು ಮೊಬೈಲ್ ಮುಟ್ಟದೆ ಅಸಹ್ಯ. ಹೌದು, ನಂದು ಎರಡು ಒಂದೇ ಅಲ್ವಾ? ಅದಕ್ಕೆ ಇಮೇಲೆ ಒಂದೇ ಫೋನ್ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತೀನಿ. ಓಕೆ, ಅವ್ರ ನಂಬರ್ ಕೊಡಿ ಎಲ್ಲರಿಗೂ, ಅವ್ರಿಗೆ ಫೋನ್ ಮಾಡಲಿ. ಆಫೀಸಲ್ಲೆಲ್ಲ ಇವ್ರ ನಂಬರೇ ಕೊಟ್ಟು ಬರ್ತೀನಿ. ತಲೆ ತಿಂತಾರೆ ಅಣ್ಣ, ಫೋನ್ ಮಾಡಿ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಇದೆ ಅಂತ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾರೆ. ಯಾರು ಇವರ? ಆಫೀಸಲ್ಲಿ ನಿಮಗೆ ಅದಕ್ಕೆ ಇವರಿಗೆ ನಂಬರ್ ಬೇಡ ಅಂತ ಇದ್ದಾರೆ. ಅಕಸ್ಮಾತ್ ಇವ್ರು ಫೋನ್ ತೆಗಿಲಿಲ್ಲ ಅಂತಂದ್ರೆ ನೀವು ಯಾರು ಫೋನ್ ಮಾಡ್ತೀರಾ? ಫ್ರೆಂಡ್ ಇದ್ದಾರೆ, ಯಾರು? ವೀರಸ್ವಾಮಿ ಅಂತ. ಕೊಲಿಗೂ ಹೋದು, ಫ್ರೆಂಡು ಹೋದು. ಅವ್ರ ಆಫೀಸಲ್ಲೇ ವರ್ಕ್ ಮಾಡ್ತಾರೆ, ಅವ್ರಿಗೆ ಫೋನ್ ಮಾಡೋದು, ವಿಚಾರಿಸ್ಕೊಳ್ಳೋದು. ಇಲ್ಲ ಅಂದ್ರೆ ಮೇಲ್ ಇರುತ್ತಲ್ಲ, ಜಿಮೇಲು, ಅಲ್ಲಿಗೆ ಮೆಸೇಜ್ ಹಾಕ್ಬಿಡೋದು. ನಮ್ಮ ಆಫೀಸ್ ಕಂಪ್ನಿ ಚೇಂಜ್ ಮಾಡಿ, ನೀವು ಕಂಪ್ನಿ ಚೇಂಜ್ ಮಾಡಿ. ಆಮೇಲೆ ಇನ್ನೊಂದು ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಪೂರ್ತಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿಗೆ. ಅಯ್ಯೋ, ಎಲ್ಲ ಡೀಟೇಲ್ಸ್ ಇದೆ ಅಲ್ಲಿ. ಏನ್ ನೇತ್ರ ಏನು ಬಿಟ್ಟಿಲ್ವಲ್ಲ ನೇತ್ರ? ಟೆಕ್ನಾಲಜಿ ಚೆನ್ನಾಗಿ ಉಪಯೋಗಿಸ್ತಾರೆ. ಗೊತ್ತಾಯ್ತು ಬಿಡಿ, ನಿಮ್ಮ ಬಾಳು ಎಂಥ ಬಾಳು ಅಂತ ಸೋದರ ಮಾವನ ಮಗಳನ್ನ ಮದುವೆ ಆಗೋ ಬದಲು ಬೇರೆ ಯಾರನ್ನಾದ್ರೂ ಆಗಿದ್ರೆ ಕಣ್ಕಿತ್ ಹಾಕ್ಬಿಟ್ಟಿರೋರು ಇಷ್ಟೊತ್ತಿಗೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವೀಕ್ನೆಸ್ ಇಟ್ಕೊಂಡು ಆಟ ಆಡಿಸೋದು ನಿಮ್ಮಿಬ್ಬರಲ್ಲಿ ಯಾರು? ಏನು ವೀಕ್ನೆಸ್ ಇಟ್ಕೊಂಡು ಆಟ ಆಡಿಸ್ತೀರ ಅವ್ರನ್ನ? ಅದೇ ಹೇಳಿದ್ನಲ್ಲ ಸರ್, ನಂದು ವಾಟ್ಸಪ್ ನೋಡೋದು, ಇದು ಮಾಡೋದು ಅಂದ್ರೆ ಫ್ರೆಂಡ್ಸ್ ಜೊತೆ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳೋದು, ಬಂದು ಆ ಥರ ಎಲ್ಲ ತಿಳ್ಕೊಳ್ಳೋದು, ಏನೇನು ಮಾಡ್ತಾ ಇದ್ದಾನೆ, ಏನೇನು ಪ್ಲಾನ್ ಮಾಡ್ತಾ ಇದ್ದಾನ, ನಾನು ಹೆಂಗೆ ಜಾಯ್ನ್ ಆಗೋದು ಆ ಟ್ರಿಪ್ಗೆ, ಅಥವಾ ನಾನು ಹೆಂಗೆ ಅವ್ನ ಜೊತೆ ಸೇರ್ಕೊಳ್ಳೋದು, ಅವ್ರ ಜೊತೆ ಹೋಗೋದು ಹೆಂಗೆ, ಅಥವಾ ಇನ್ನೇನಾದರೂ ಪ್ಲಾನ್ ಮಾಡ್ತಾ ಇದಾರ ಬೇರೆ ಕಡೆ. ಅದು ನಿಮ್ಮ ವೀಕ್ನೆಸ್. ಅವರು ಅದನ್ನ ಇಟ್ಕೊಂಡು ನಿಮ್ಮನ್ನ ಆಟ ಆಡಿಸ್ತಾ ಇರೋದು, ಅದು ಗೊತ್ತಾಗ್ತಿಲ್ವಾ ನಿಮಗೆ? ಹತ್ರ ನೀವು ಈಗ ಮರ್ತೋಗೋದು ಜಾಸ್ತಿ ಸರ್. ಅವರು ಕೀ ತಗೊಂತಾರೆ, ಆ ಗಾಡಿ ನಿಲ್ಸ್ಬಿಟ್ಟು ಕೀನ ಗಾಡಿನಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ATM ಕಾರ್ಡ್ ತಗೋತಾರೆ, ATM ಸ್ವೈಪ್ ಮಾಡಿ ATM ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಈ ತರ ಎಲ್ಲ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ. ಅವಾಗ ATM ನಲ್ಲಿ ನನ್ನ ಜೊತೆಗೂ ಇದ್ಲು ಸರ್ ಇವಳು, ಬಿಟ್ಟು ಬಂದಾಗ ಕಾರ್ಡ್ ಬಂದಾಗ ಇವ್ರ ಜೊತೆ ಸೇರ್ಕೊಂಡು ನಾನು ಬೈಸ್ಕೊಂಡಿದ್ದೀನಿ.